ಬಿ ಜೆ ಪಿಯವ್ರಿಗೂ ದಳದವ್ರಿಗೂ ವ್ಯತ್ಯಾಸ ಏನಿಲ್ಲ. ವ್ಯತ್ಯಾಸ ಇದ್ದದಾದರೆ ಇಂಥ ಒಂದು ಇಡೀ ದೇಶದಲ್ಲಿ, ಇಡೀ ದೇಶ ಏನು ಪ್ರಪಂಚದಲ್ಲೂ ಈ ರೀತಿ ವಿಡಿಯೋ ವೈರಲ್ ಆಗಿದ್ದು ಇದು ಪ್ರಥಮ ಬಾರಿಗೆ. ಆದರೂ ಅವರು ಜೆ ಡಿ ಎಸ್ನವರಿಗೆ ಬಿ ಜೆ ಪಿಯವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅದರ ಅರ್ಥ ಅವು ಬಿ ಜೆ ಪಿಯವ್ರಿಗೂ ಜೆ ಡಿ ಎಸ್ನವ್ರಿಗೂ ವ್ಯತ್ಯಾಸ ಇಲ್ಲ ಅಂದೇಳಿ ಅರ್ಥ. ಗೊತ್ತಿಲ್ಲದೆ ಏನಾದರೂ ಮಾಡ್ಕೊಂಡಿದ್ದರೆ ಇವತ್ತು ಅವರು ಸ್ಟೇಟ್ಮೆಂಟ್ ಆದರೂ ಕೊಡಬೇಕಿತ್ತು. ಮಹಿಳೆಯರ ಪರವಾಗಿ ನಾವು ಇದ್ದೇವೆ, ಅವ್ರಿಗೆ ಯಾರಿಗೂ ಅನ್ಯಾಯ ಆಗಲಿಕ್ಕೆ ಬಿಡೋದಿಲ್ಲ, ಅವ್ರ ಪರವಾಗಿ ಇರುವವರು ನಾವು ಅಂತ ಅವರು ಒಂದು ಸ್ಟೇಟ್ಮೆಂಟು ಸಹ ಕೊಡಲಿಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ಏನು? ಎಲ್ಲನೂ ಗೊತ್ತಿದ್ದೇ ಹಿಂದೂ ಅವರು ಮೈತ್ರಿ ಮಾಡ್ಕೊಂಡಿದ್ದಾರೆ, ಮುಂದೆ ಮೈತ್ರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನೂ ವ್ಯತ್ಯಾಸ ಇಲ್ಲ. ಜೆ ಡಿ ಎಸ್ನವ್ರಿಗೆ ಬಿ ಜೆ ಪಿಯವ್ರಿಗೆ ಏನೂ ವ್ಯತ್ಯಾಸ ಇಲ್ಲ. ಕುಮಾರಸ್ವಾಮಿ ಅವರು ರಾಗ ಬದಲಿಸಿದ್ದಾರೆ. ರೇವಣ್ಣ ಕುಟುಂಬನೇ ಬೇರೆ, ನನ್ನ ಕುಟುಂಬನೇ ಬೇರೆ ಅಂತ. ದೇವೇಗೌಡರ ಮಕ್ಕಳು ಅಂದೇಳಿ ನಮಗೆ ಗೊತ್ತಿರೋದು. ಇನ್ನು ದೇವೇಗೌಡರ ಹತ್ರ ಕೇಳಬೇಕು ಈ ಪ್ರಶ್ನೆ. ನಾವು ತಿಳ್ಕೊಂಡಿದ್ದು ಒಂದೇ ಕುಟುಂಬ. ದೇವೇಗೌಡರ ಮಕ್ಕಳು ಕುಮಾರಸ್ವಾಮಿಯವರು, ದೇವೇಗೌಡರ ಮಕ್ಕಳು ಇವರು ರೇವಣ್ಣ ಮತ್ತು ಕುಮಾರಸ್ವಾಮಿಯವರು ದೇವೇಗೌಡರ ಮಕ್ಕಳು. ಇದಕ್ಕೆ ಸಂಬಂಧಪಟ್ಟಂತೆ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು, ಅದರಲ್ಲಿ ನಂದು ಎರಡು ಮಾತಿಲ್ಲ. ಆದರೆ ಅದನ್ನೇ ಹೈಲೈಟ್ ಮಾಡಿಕೊಂಡು ಇವರು ರಾಜಕೀಯ ಉಪಯೋಗ ಮಾಡ್ಕೊಳ್ತಾರೆ ಅಂದರೆ ಇದರಷ್ಟು ನೀಚ ಕೆಲಸ ಬೇರೆ ಯಾವುದೂ ಇಲ್ಲ. ಆ ಕುಟುಂಬಕ್ಕೆ ನ್ಯಾಯ ಕೊಡಿಸಿ, ನಾವು ಕೊಡ್ತೇವೆ. ಅದು ಬಿಟ್ಕೊಂಡು ಇಂಥ ಕ್ಷುಲ್ಲಕ ಕೆಲಸಕ್ಕೆ ಕೈ ಹಾಕಬಾರ್ದು ಇವರು. ಬಿ ಜೆ ಪಿಯವ್ರಿಗೂ ದಳದವ್ರಿಗೂ ವ್ಯತ್ಯಾಸ ಏನಿಲ್ಲ. ವ್ಯತ್ಯಾಸ ಇದ್ದದಾದರೆ ಇಂಥ ಒಂದು ಇಡೀ ದೇಶದಲ್ಲಿ, ಇಡೀ ದೇಶ ಏನು ಪ್ರಪಂಚದಲ್ಲೂ ಈ ರೀತಿ ವಿಡಿಯೋ ವೈರಲ್ ಆಗಿದ್ದು ಇದು ಪ್ರಥಮ ಬಾರಿಗೆ. ಆದರೂ ಅವರು ಜೆ ಡಿ ಎಸ್ನವರಿಗೆ ಬಿ ಜೆ ಪಿಯವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅದರ ಅರ್ಥ ಅವು ಬಿ ಜೆ ಪಿಯವ್ರಿಗೂ ಜೆ ಡಿ ಎಸ್ನವ್ರಿಗೂ ವ್ಯತ್ಯಾಸ ಇಲ್ಲ ಅಂದೇಳಿ ಅರ್ಥ. ಗೊತ್ತಿಲ್ಲದೆ ಏನಾದರೂ ಮಾಡ್ಕೊಂಡಿದ್ದರೆ ಇವತ್ತು ಅವರು ಸ್ಟೇಟ್ಮೆಂಟ್ ಆದರೂ ಕೊಡಬೇಕಿತ್ತು. ಮಹಿಳೆಯರ ಪರವಾಗಿ ನಾವು ಇದ್ದೇವೆ, ಅವ್ರಿಗೆ ಯಾರಿಗೂ ಅನ್ಯಾಯ ಆಗಲಿಕ್ಕೆ ಬಿಡೋದಿಲ್ಲ, ಅವ್ರ ಪರವಾಗಿ ಇರುವವರು ನಾವು ಅಂತ ಅವರು ಒಂದು ಸ್ಟೇಟ್ಮೆಂಟು ಸಹ ಕೊಡಲಿಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ಏನು? ಎಲ್ಲನೂ ಗೊತ್ತಿದ್ದೇ ಹಿಂದೂ ಅವರು ಮೈತ್ರಿ ಮಾಡ್ಕೊಂಡಿದ್ದಾರೆ, ಮುಂದೆ ಮೈತ್ರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನೂ ವ್ಯತ್ಯಾಸ ಇಲ್ಲ. ಜೆ ಡಿ ಎಸ್ನವ್ರಿಗೆ ಬಿ ಜೆ ಪಿಯವ್ರಿಗೆ ಏನೂ ವ್ಯತ್ಯಾಸ ಇಲ್ಲ. ಕುಮಾರಸ್ವಾಮಿ ಅವರು ರಾಗ ಬದಲಿಸಿದ್ದಾರೆ. ರೇವಣ್ಣ ಕುಟುಂಬನೇ ಬೇರೆ, ನನ್ನ ಕುಟುಂಬನೇ ಬೇರೆ ಅಂತ. ದೇವೇಗೌಡರ ಮಕ್ಕಳು ಅಂದೇಳಿ ನಮಗೆ ಗೊತ್ತಿರೋದು. ಇನ್ನು ದೇವೇಗೌಡರ ಹತ್ರ ಕೇಳಬೇಕು ಈ ಪ್ರಶ್ನೆ. ನಾವು ತಿಳ್ಕೊಂಡಿದ್ದು ಒಂದೇ ಕುಟುಂಬ. ದೇವೇಗೌಡರ ಮಕ್ಕಳು ಕುಮಾರಸ್ವಾಮಿಯವರು, ದೇವೇಗೌಡರ ಮಕ್ಕಳು ಇವರು ರೇವಣ್ಣ ಮತ್ತು ಕುಮಾರಸ್ವಾಮಿಯವರು ದೇವೇಗೌಡರ ಮಕ್ಕಳು. ಇದಕ್ಕೆ ಸಂಬಂಧಪಟ್ಟಂತೆ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು, ಅದರಲ್ಲಿ ನಂದು ಎರಡು ಮಾತಿಲ್ಲ. ಆದರೆ ಅದನ್ನೇ ಹೈಲೈಟ್ ಮಾಡಿಕೊಂಡು ಇವರು ರಾಜಕೀಯ ಉಪಯೋಗ ಮಾಡ್ಕೊಳ್ತಾರೆ ಅಂದರೆ ಇದರಷ್ಟು ನೀಚ ಕೆಲಸ ಬೇರೆ ಯಾವುದೂ ಇಲ್ಲ. ಆ ಕುಟುಂಬಕ್ಕೆ ನ್ಯಾಯ ಕೊಡಿಸಿ, ನಾವು ಕೊಡ್ತೇವೆ. ಅದು ಬಿಟ್ಕೊಂಡು ಇಂಥ ಕ್ಷುಲ್ಲಕ ಕೆಲಸಕ್ಕೆ ಕೈ ಹಾಕಬಾರ್ದು ಇವರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.